ಈಗ ಮೊನ್ನೆ ಯಾವುದೋ ಗಣಪತಿ ಕಾರ್ಯಕ್ರಮದಲ್ಲಿ ಬಂದರು ಜಿ ಟಿ ದೇವೇಗೌಡರು. ಹೋದ ವರ್ಷ ಏನು ಹೇಳಿದ್ರು ಅದೇ ಹೇಳ್ಬಿಟ್ಟು ಹೋದ್ರು. ಏನಂತ ಹೋದ ವರ್ಷ ಹೇಳಿದ್ದೇನು, ನಾನು ಬೆಳವಾಡಿ 24ರಲ್ಲಿ ಬೆಳವಾಡಿನಲ್ಲಿ ಏನಿದೆ ಕೆಲಸ 1 ಮೀಟ್ರು ಇಲ್ಲ, ತಾರ್ ರೋಡು ಹಂಗೆ ಮಾಡಿಸ್ತೇನೆ, ಗಣಪತಿ ಇದೆ, ನಾನು ಪ್ರಮಾಣ ಪತ್ರ ಮಾಡಿ ನಾನು ನಂಬಿಕೆ ಉಳಿಸ್ತೀನಿ ಅಂತ ಓದಿ ಹೇಳಿದ್ರ. ಆ ವೇದಿಕೆನ ಇರಲಿಲ್ಲ ಮೊನ್ನೆ. ಅದು ಅವ್ರು ಹೋದ್ಮೇಲೆ ಬಂದು ನಾನೆಲ್ಲ ಹೇಳಿದ್ರು, ಜಿ ಟಿ ದೇವೇಗೌಡರು ಹೋದ ವರ್ಷ ನಾನು ಹೇಳಿದೆ 20 ಕೈ ತಪ್ಪೋದು ಈ ವರ್ಷ ಮಾಡ್ತೀನಿ ಅಂತ ಅದೇ ಡೈಲಾಗ್ ಕೇಳಿದ್ವಿ. ನಾನು ವೇದಿಕೆಗೆ ಹೋದಾಗ ಹೇಳಿದೆ, ಅವತ್ತೊಂದು 4-5 ಸಾವಿರ ಜನ ಸೇರಿದ್ರು. ವೇದಿಕೆ ಮೇಲೆ ಹೇಳಿದೆ, ಜಿ ಟಿ ದೇವೇಗೌಡರು ಇದೇ ಹೋದ ವರ್ಷ ಹೇಳಿದ್ದಾರೆ 2024ರಲ್ಲಿ ಬೆಳವಾಡಿನಲ್ಲಿ 1 ಮೀಟ್ರು ತಾರ್ ರೋಡ್ ಉಳಿಬಾರ್ದು, UGD ಡ್ರೈನೇಜು, ಕೆರೆ ಅಭಿವೃದ್ಧಿ, ಕೆರೆಗೆ ಹೋಗುವಂಥ ಹೈಸ್ಕೂಲ್ಗೆ ಹೋಗುವಂಥ ರಸ್ತೆ, ಇವೆಲ್ಲನೂ ಕೂಡ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು ಹೋದ ವರ್ಷ. ಇದು ಇವತ್ತು ಅದೇ ಡೈಲಾಗ್ ಕೇಳಿ ಬೆಳವಾಡಿ ಜನಕ್ಕೆ ಕಿವಿಗೆ ಉಂಗು ಸುಟ್ಟೋಗಿದ್ದಾರೆ. ನೀವು ನೆಮ್ತೀರಾ? ಅವರೆಲ್ಲ ಇಲ್ಲ, ಬರೀ ಸುಳ್ಳೇ ಹೇಳ್ತಾರೆ ಅಂತ ಜನಗಳೇ ಹೇಳಿದ್ರು. ಬರೀ ಸುಳ್ಳೇ ಹೇಳ್ತಾರೆ ಜನಗಳು. ಈಗ ನಾವು ಜಿ ಟಿ ದೇವೇಗೌಡರನ್ನ ನಿಮ್ಗಳಿಗೆ ಆಯ್ಕಿಲ್ಲ ಅಂದ್ಬಿಟ್ಟು ಕಮಿಷನರ್ ಒತ್ತಾಯ ಮಾಡಿ ನಾನು ನಮ್ಮ ಕುಮಾರಸ್ವಾಮಿ ಅವ್ರ ಕೆಲವು ಫೋನ್ ಮಾಡಿಸ್ತೀವಿ. ಕೆಲವರು ಈಗ ಕಾಂಗ್ರೆಸ್ನವರು ಕೆಲವು ಒತ್ತಾಯ ಮಾಡಿಸಿದ್ದಾರೆ. ಸಿದ್ದರಾಮಯ್ಯನವರು ಕಮಿಷನರ್ಗೇನೋ ಫೋನ್ ಮಾಡಿ ಬೆಳವಾಡಿನಲ್ಲಿ ಶಿವಣ್ಣ ಸೆಕ್ರೆಟ್ರಿ ಅಂತ ಕಮಿಷನರ್ ಸಿದ್ದರಾಮಯ್ಯನವ್ರ ಹತ್ರ ಹೋಗಿದ್ರಂತೆ. ಅವರು ಮನವಿ ಮಾಡ್ಕೊಂಡಿದ್ದಾರೆ. ಇದೇ ಬರೀ ಸುಳ್ಳು ಹೇಳ್ತಾನೆ ಯಾಕೋ ಜಿ ಟಿ ದೇವೇಗೌಡರು ಅಂತ. ಅವರು ಕೂಡ ಸಿದ್ದರಾಮಯ್ಯನವರು ಫೋನ್ ಮಾಡಿ ಹೇಳಿದ್ರಂತೆ. ಅಲ್ಲ, ಕುಮಾರ ಅಂತ ಇದ್ದಾರೆ, ಅವರು ಫೋನ್ ಮಾಡಿ ತುರ್ತಾಗಿ ಬೆಳವಾಡಿಲಿ ಏನೇ ಕೆಲಸ ಇದ್ರು ತಗೋಬೇಕು ಅಂದರೆ ಕೆಲಸ ಕಮಿಷನರ್ ಮೇಲ್ನೋಟಕ್ಕೆ ಮಾಡ್ತಾವ್ರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಚಾಮುಂಡೇಶ್ವರಿ ಒಳ್ಳೆ ಜ್ಞಾನ ಕೊಡಲಿ, ನಾವು ಬೆಳವಾಡಿ ಡೆವಲಪ್ ಮಾಡಿದ್ರೆ ಸಾಕು. ನಾವು 25 ವರ್ಷ ಹಿಂದೆ ಇದ್ದೀವಿ. ಇವತ್ತು ಬೆಳವಾಡಿ ರಸ್ತೆ, ಡ್ರೈನೇಜು ಇವೆಲ್ಲ ನೋಡಿದ್ರೆ 25 ವರ್ಷ ಹಿಂದೆ ಇದ್ದೀವಿ. ಇವೆಲ್ಲ ಮೈಸೂರು ಸಿಟಿ ಕಣ್ಣಾಗ ಕಾಣಬೇಕು. ಎಂತೆಂಥ ಮನೆ ಕಟ್ಟಿದ್ದಾರೆ. ಇಲ್ಲಿ ಟ್ಯಾಕ್ಸ್ ಕಟ್ತೀವಿ ನಾವು ತುಂಬ. ಟ್ಯಾಕ್ಸ್ ಅಂದರೆ ನಗರ ಮೈಸೂರು ನಗರಸಭೆಗಿಂತ ನಾವು ಇದಕ್ಕಿಂತ ಕಾರ್ಪೊರೇಷನ್ಗಿಂತ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಾಯಿದ್ದೀವಿ. ಅದರಿಂದ ಕಮಿಷನರ್ ಸಾಹೇಬರು ಮಾಡಿ ಬೆಳವಾಡಿನ ಸ್ವಲ್ಪ ನಾಗರಿಕತೆ ಮತ್ತು ಕೂರುಗಳಿ, ಅಕ್ಕಪಕ್ಕದ ಊರುಗಳು ಮಾಡಲಿ, ಊಟಗಳಿ, ಕೂರುಗಳಿ ಎಲ್ಲ ಊರನ್ನೂ ಮಾಡಲಿ ಅಂತ ನಾನು ನಿಮ್ಮ ಟಿ ವಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.